ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜಿಗ್ಜಾಗ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಎಂದು ನೋಡೋಣ ಬನ್ನಿ. ಜಿಗ್ಜಾಗ್ ಸ್ಟಿಚ್ ಹಾಕೋದಕ್ಕೂ ಮೊದಲು ನಾವು ಪೆನ್ಸಿಲಲ್ಲಿ ಜಿಗ್ಜಾಗ್ ಟೈಪ್ ಈ ರೀತಿ ಬರ್ಕೊಳ್ಬೇಕು. ಬಿಗಿನರ್ಸ್ ಇದ್ದಾಗ ಈ ರೀತಿ ಬರ್ಕೊಂಡ್ರೆ ಈಸಿ ಆಗುತ್ತೆ. ಒಂದ್ಸಲ ಡಿಸೈನ್ ಹಾಕಿದ್ಮೇಲೆ ಬರ್ಕೊಳ್ಳುವ ನೆಸೆಸಿಟಿ ಇಲ್ಲ. ಈ ರೀತಿ ಜಿಗ್ಜಾಗ್ ಟೈಪ್ ಬರ್ಕೊಳ್ಬೇಕು. ಇವಾಗ ಜಿಗ್ಜಾಗ್ ಸ್ಟಿಚ್ ಮಾಮೂಲಿ ಚೈನ್ ಸ್ಟಿಚ್ ಯಾವ ರೀತಿ ಹಾಕ್ತೀವಿ ಅದೇ ರೀತಿನ ಜಿಗ್ಜಾಗ್ ತರ ಹಾಕ್ಬೇಕು. ಇಲ್ಲಿಗೆ ನಾನು ತಗೊಳ್ತಾ ಇದ್ದೀನಿ. ಈ ಮೂಲೆಗೆ ಹಾಕಿ ಕಾರ್ನರ್ಗೆ ಈ ರೀತಿ ಜಗ್ಬೇಕು. ಈ ರೀತಿ ಜಗ್ಗಿಲ್ಲ ಅಂದ್ರೆ ಈ ರೀತಿ ಬರುತ್ತೆ. ಟೈಟಾಗಿ ಎಳ್ದಿಟ್ಕೊಂಡು ಈ ರೀತಿ ಜಗ್ಗಿದ್ರೆ ಮಾತ್ರ ಜಿಗ್ಜಾಗ್ ಸ್ಟಿಚ್ ಹಾಕಲು ನಿಮಗೆ ಈಸಿ ಆಗುತ್ತೆ. ಈ ರೀತಿ ಜಗ್ಬೇಕು. ಇದನ್ನ ಪುಲ್ ಮಾಡಬೇಕು. ಈ ಕಡೆ ಪುಲ್ ಮಾಡಿದಾಗ ಮಾತ್ರ ಜಿಗ್ಜಾಗ್ ಸ್ಟಿಚ್ ಬರುತ್ತೆ. ಈ ರೀತಿ ಪುಲ್ ಮಾಡಬೇಕು. ಎಲ್ಲ ಸ್ಟಿಚ್ಚಲ್ಲೂ ಕೂಡ ನಾವು ಈ ರೀತಿ ಮಾಡಬೇಕು. ಈ ರೀತಿ ಪುಲ್ ಮಾಡಿಲ್ಲ ಅಂದ್ರೆ ಈ ರೀತಿ ಆಗುತ್ತೆ ಡಿಸೈನ್. ಈ ರೀತಿ ಆಗುತ್ತೆ. ಈ ರೀತಿ ಫುಲ್ ಮಾಡಿಲ್ಲ ಅಂದ್ರೆ ಡಿಸೈನ್ ಈ ರೀತಿ ಆಗುತ್ತೆ. ಇಲ್ಲಿಗೆ ಹಾಕೋದಿಕ್ಕೆ ನಮಗೆ ಬರೋದಿಲ್ಲ. ಈ ರೀತಿ ಬರುತ್ತೆ. ಈ ರೀತಿ ಎಳೆದು ಚೈನನ್ನ ಫುಲ್ ಮಾಡಬೇಕು. ಜಿಗ್ಜಾಗ್ ಸ್ಟಿಚ್ ಆದ್ಮೇಲೆ ನಾವು ಲಾಕ್ ಮಾಡಬೇಕು. ಇಲ್ಲಿಗೆ ಈ ರೀತಿ ಬಂದಿದೆ ನೋಡಿ. ನಮ್ಮ ಜಿಗ್ಜಾಗ್ ಸ್ಟಿಚ್ ಈ ರೀತಿ ರೆಡಿ ಆಗಿದೆ. ಇದೇ ರೀತಿ ಹಾಕಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.